ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಎಸ್ಸಿ ಒಳ ಮೀಸಲಾತಿಯ ಹೋರಾಟ ಇಂದು ನಿನ್ನೆಯದಲ್ಲ. ಅದಕ್ಕೆ ಬಹಳಷ್ಟು ಇತಿಹಾಸವಿದೆ. ಕಾನೂನಿನ ತಕ್ಕಡಿಯಲ್ಲಿ ಅದನ್ನು ಬಹಳಷ್ಟು ಅವಲೋಕನ ಮಾಡಲಾಗಿದೆ. ಒಳ ಮೀಸಲಾತಿ ಜಾರಿ ವಿಚಾರ ಅದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಒಳ ಮೀಸಲಾತಿಯ ಹೋರಾಟ ಜೋರಾಯಿತು. ಅದರಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನಿದೆ ಅದರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಬಿತ್ತು. ಈ ವಿಚಾರದಲ್ಲಿ ಮೀನಾಮೇಷ ಎಣಿಸುತ್ತಿರುವುದು ಏಕೆ? ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ತಮ್ಮನ್ನು ತಡಿತಿರೋದಾದ್ರೂ ಏನು ಎನ್ನುವಂತಹ ಕೂಗು ವಿಧಾನಸೌಧದ ಒಳಗಡೆ ಹೋರಾಟದ ಮೂಲಕವೇ ವ್ಯಕ್ತಪಡಿಸಲಾಯಿತು. ಇದೀಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತ ಅಂದರೆ ಎಂಪಿರಿಕಲ್ ಡಾಟಾ ಸಂಗ್ರಹ ಆಗಬೇಕು ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿರುವುದರಿಂದ ಕಳೆದ ಬಾರಿಯ ಬಿಜೆಪಿ ಸರ್ಕಾರ ಉಪಸಮಿತಿ ರಚನೆ ಮಾಡಿ ರಿಸರ್ವೇಶನ್ ಅನ್ನ ಕಟ್ ಮಾಡಿ ಸ್ಪ್ಲಿಟ್ ಮಾಡಿ ಒಳ ಮೀಸಲಾತಿ ಕೊಟ್ಟಿದ್ದನ್ನ ರಿಜೆಕ್ಟ್ ಮಾಡಿ ಈಗ ಡಾಟಾ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾದರೆ ಯಾವ ರೀತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಡಾಟಾ ಸಂಗ್ರಹ ಮಾಡ್ತಾರೆ? ಯಾವ ರೀತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾತಿಗಳನ್ನ ಕೇಳ್ತಾರೆ? ಎಷ್ಟೆಷ್ಟು ಜಾತಿಗಳನ್ನ ನಮೂದಿಸ್ತಾರೆ? ಹೊಸ ಜಾತಿಗಳನ್ನ ಸೇರಿಸುವ ಯಾವ ಪರಮಾಧಿಕಾರವೂ ಇಲ್ಲವಾದ್ದರಿಂದ ಈ ಸಮೀಕ್ಷೆ ಹೇಗೆ ಮಾಡಲಾಗುತ್ತೆ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಒಂದು ಫುಲ್ ಬುಕ್ ಅನ್ನೇ ಕೊಟ್ಟಿದೆ. ವಿತ್ ಮೊಬೈಲ್ ಆಂಡ್ರಾಯ್ಡ್ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇಷ್ಟು ದಿನ ಜಾತಿ ಗಣತಿ ಅಂದರೆ ಕಾಂತರಾಜ್ ಆಯೋಗದ ವರದಿಯಲ್ಲಿ ಯಾವ ರೀತಿ ಗಣತಿ ಮಾಡಿದ್ದಾರೆ, ಅದಕ್ಕೆ ಏನೇನು ಅಸಮಾಧಾನ ಇತ್ತೋ ಎಲ್ಲ ಅಸಮಾಧಾನಗಳಿಗೆ ಉತ್ತರ ಎಂಬಂತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾತಿಯ ಮಾಹಿತಿಗಳ ಸಂಗ್ರಹದ ಜೊತೆಗೆ ಎಸ್ಸಿ ಸಮುದಾಯದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ರೀತಿಯಾದಂಥ ಸಮೀಕ್ಷೆ ಕೂಡ ನಡೆಯುತ್ತದೆ. ಹೇಗೆ ನಡೆಯುತ್ತೆ? ನಿಮ್ಮ ಜಾತಿಯನ್ನು ಏನು ಹೇಳಬೇಕು, ನಿಮ್ಮ ಜಾತಿಯ ಸಂಖ್ಯೆ ಏನು ಸೇರಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಈ ಒಂದು ವಿಚಾರದಲ್ಲಿ ನಿಜಕ್ಕೂ ಕೂಡ ರಾಜಕೀಯ ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಮೀಸಲಾತಿ ಮರ್ಮ. ಓಕೆ, ಮೀಸಲಾತಿ ಮರ್ಮ. ಅಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಅನೌನ್ಸ್ ಮಾಡಿದ್ದೇ ತಡ, ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಟೈಮಿಂಗ್. ಕೇಂದ್ರ ಸರ್ಕಾರ ಪಹಲ್ಗಾಮ್ ಅಲ್ಲಿ ಭಯೋತ್ಪಾದಕರ ದಾಳಿಗೆ ಸಂಬಂಧಪಟ್ಟಂತೆ ಏನಾದರೂ ಉತ್ತರ ಕೊಡುತ್ತೆ ಅಂತ ಕಾಯ್ಕೊಂಡಿದ್ವಿ. ಆದರೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೊಂದು ಕಡೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಏನಾದರೂ ಹೇಳ್ತಾರೆ ಸಿದ್ದರಾಮಯ್ಯನವರು ಅಂತ ಅನ್ಕೊಂಡಿದ್ವಿ. ಅವರು ಒಳ ಮೀಸಲಾತಿಯ ಸಮೀಕ್ಷೆ ಮಾಡ್ತೀವಿ ಅಂತ ಇದ್ದಾರೆ. ಹಾಗಾದರೆ ಇದರಲ್ಲಿ ಇರುವ ರಾಜಕೀಯವನ್ನ ಬದಿಗಿಟ್ಟು ಕೇವಲ ಶೋಷಿತ ಸಮುದಾಯಗಳ ಸರ್ವಾಂಗೀಣ ಸಾರ್ವತೋಮುಖ ಕಲ್ಯಾಣದ ಬಗ್ಗೆ ಮಾತ್ರ ಯೋಚನೆ ಮಾಡುವುದಾದರೆ ಹೇಗಿರಲಿದೆ ಸಮೀಕ್ಷೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂಥ ಎಚ್ ಸಿ ಮಹದೇವಪ್ಪನವರು ಏನು ಹೇಳಿದರು ಅದಕ್ಕೆ ನಮ್ಮದು ಒಂದಿರಲಿ ಅಂತ ಬಿ ಜೆ ಪಿ ಕೌಂಟ್ರ್ ಕೊಡುತ್ತೆ. ಯಾಕಂದರೆ ಏತಿ ಅಂದರೆ ಪ್ರೇತಿ ಅನ್ನಲೇಬೇಕಲ್ಲ. ಹಾಗಾಗಿ ಬಿ ಜೆ ಪಿ ನಾಯಕರು ಒಂದು ಕಮೆಂಟನ್ನು ಪಾಸ್ ಮಾಡಿದ್ದಾರೆ. ಅದೆಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ. ಕರಾರುವಾಕ್ಕಾಗಿ ಯಾವ ಜಾತಿಗೆ ಸೇರಿದವರು, ಎಡಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ, ಬಲಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ, ಲಮಾಣಿ ಜನ ಸೇರಿದವರು ಎಷ್ಟು ಜನ ಇದ್ದಾರೆ, ಓವಿ ಜನ ಎಷ್ಟು ಸೇರಿದ್ದಾರೆ, ಕೊರಮ ಕೊರ್ಚ ಜನ ಸೇರಿದ್ದಾರೆ, ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಸೇರಿದ್ದಾರೆ, ಇವುಗಳೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಈ ಒಳ ಮೀಸಲಾತಿ ಗಣತಿಯನ್ನು ಮಾಡ್ತಾ ಇದ್ದೀವಿ. ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಆಮೇಲೆ ಅದರ ಆಧಾರದ ಮೇಲೆ ನಾಗಮೋಹನ್ ದಾಸ್ ಅವರು ಶಿಫಾರಸನ್ನು ಮಾಡ್ತಾರೆ. ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ. 42 ಅಂಶಗಳಿಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು, ಸುಳ್ಳು ಹೇಳಬಾರ್ದು,
ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ. 65,000 ಜನ ಮಾಡಿ ಜಿಲ್ಲಾಧಿಕಾರಿಗಳು, CEO ಗಳು, ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಆ ಹಿಂದುಳಿದವರು ಎಲ್ಲ ಜನಾಂಗಗಳದ್ದು ಮಾಡಿದೆ ಅಂತ ಇದು ಇವು ಮಾಡಿ ನೀವು ಬದ್ಧತೆ ಇಟ್ಕೊಂಡು ಅದಕ್ಕೆ ಉತ್ತರ ಕೊಟ್ಟರೆ ಅದು ಸರಿ. ಇಲ್ಲ ಅಂತಂದ್ರೆ ಮತ್ತೆ ಅದಕ್ಕೊಂದು ಕಮಿಟಿ, ಒಂದು ಸಮಿತಿ ಮಾಡಿದ್ದೀವಿ. ಇಲ್ಲ ಅಂತಂದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತೀವಿ, ಅವ್ರೇನು ಉತ್ತರ ಕೊಡ್ತಾರೋ ಅದನ್ನು ನೋಡ್ತೀವಿ. ಇದೆಲ್ಲ ಈ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ನೀವೇ ಬೇಕಾ? ನೀವು ಮಾಡೋದಂತೀರಿ ಸರ್? ನೀವು ಮಾಡೋದಂತೀರ? ಅಲ್ಲ ಈಗ ಅವ್ರು ಏನು ಈಗ ಹೇಳಿದಾರಲ್ಲ ಮಾಡ್ತೀವಿ ಅಂತ ಹೇಳ್ದ, ಮಾಡ್ತೀವಿ ಅಂದಮೇಲೆ ಅವ್ರು ಮಾಡಲ್ಲ ಅಂತ ನಾನು ಯಾಕೆ ಹೇಳಿ? ಅವ್ರು ಎಷ್ಟು ದಿನ ಹೇಳಿದಾರೋ ಅಲ್ಲಿವರೆಗೂ ಕಾದು ನೋಡ್ಬೇಕು ನಾನು ಕೂಡ. ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ನೆನಪಿಲ್ಲ ಅಂತ ಅನ್ಸುತ್ತೆ. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಉಪಸಮಿತಿ ಮಾಡಿ ಆ ಸಮಿತಿ ಕೊಟ್ಟಂಥ ಮಾಹಿತಿಯ ಆಧಾರದ ಮೇಲೆ ಯಾವುದೇ ಎಂಪಿರಿಕಲ್ ಡಾಟಾ ಇಲ್ಲದೇನೆ ಅನೌನ್ಸ್ಮೆಂಟ್ ಮಾಡ್ತಲ್ಲ, ಹಂಗಾಗದಿರಲಿ ಅನ್ನೋದೇ ಜಾತಿ ಸಮುದಾಯಗಳ ಒತ್ತಾಯ. ಬಟ್ ಒಂದಂತೂ ಸತ್ಯ, ಈ ಒಂದು ಜಾತಿ ಗಣತಿ, ಅದರಲ್ಲೂ ಕೂಡ SC ಸಮುದಾಯದ ಜಾತಿ ಗಣತಿಯ ವಿಚಾರದಲ್ಲಿ ಏನಾದರೂ ರಾಜಕೀಯ ಮಾಡಿ ಅದನ್ನು ಟೇಬಲ್ ಕೆಳಗೆ ಹಾಕಿ ಸಮಿತಿ, ಉಪಸಮಿತಿ, ಸಚಿವ ಸಂಪುಟ ಸಮಿತಿ ಅಂತೆಲ್ಲ ಏನಾದರೂ ತಿಪ್ಪೆ ಸಾರಿಸಿದ್ರೆ ಜೈ ಭೀಮ್ ಅಂತ ನಿಂತರೆ ಯಾರು ಕಿಮಿಕ್ ಅನ್ನಂಗಿಲ್ಲ. ಆ ಭಯ ಇರುತ್ತೆ ಸರ್ಕಾರಗಳಿಗೆ. ಆಲ್ ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ BJPಯ ವಕ್ತಾರರು, ಮುಖಂಡರು ಆದಂತಹ ಚೀನಾ ರಾಮು ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಮೇಶ್ ಅಣ್ಣಯ್ಯ ಅವರು, ದಲಿತ ಚಿಂತಕರು, ನಮ್ಮೊಂದಿಗೆ DSS, ತಮಗೂ ಕೂಡ ಸ್ವಾಗತ ಸರ್. ಇನ್ನು ಕಾಂಗ್ರೆಸ್ನ ವಕ್ತಾರರಾದಂಥ ನಾರಾಯಣ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. JDSನ ಹಿರಿಯ ವಕ್ತಾರರಾದಂತಹ ದೇವರಾಜ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಇವರು ರಮೇಶ್ ಅಣ್ಣಯ್ಯ ಸರ್, ಇದರಲ್ಲಿ ಯಾವುದೇ ವಿರೋಧ ಇಲ್ಲ ಅಂತ ನನಗನ್ಸುತ್ತೆ. ಇದೆಯಾ ವಿರೋಧ ಒಳ ಮೀಸಲಾತಿಗೆ? ಇಲ್ಲ ಮೇಡಮ್, ಯಾರ್ದು ವಿರೋಧ ಇಲ್ಲ. ಒಳ ಮೀಸಲಾತಿ ಜಾರಿ ಆಗಬೇಕು. ಇದು ಯಾವತ್ತೋ ಆಗಬೇಕಾಗಿತ್ತು, ಇವತ್ತು ಆಗ್ತಾ ಇದೆ. ಸಂವಿಧಾನದ ಆಶಯ ಕೂಡ ಇದೆ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಳ ಆರ್ಥಿಕ, ಸಾಮಾಜಿಕ, ಅವಾಗ ಶೈಕ್ಷಣಿಕ ಪರಿಸ್ಥಿತಿಗಳ ಬಗ್ಗೆ ಅವಲೋಕನ ಆಗಬೇಕು ಸರ್ಕಾರ. ಮತ್ತೆ ಸಂವಿಧಾನದ ಆಶಯ ಇರೋದೇ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅವಕಾಶಗಳು ಸಿಗಬೇಕು ಅಂತ. ನಮ್ಮ ಚೀನಾ ರಾಮು ಅವರ ಹೋರಾಟ ಕೂಡ ಅದೇ ಆಗಿತ್ತು. ಸೊ ಇದರಿಂದ ಏನಾಗ್ತೈತೆ, ಈ ಸಮೀಕ್ಷೆ ಕರೆಕ್ಟಾಗಿ ಬಂದಿದ್ದೇ ಆದಲ್ಲಿ ಒಂದಷ್ಟು ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಅವ್ರ ಸ್ಥಿತಿಗತಿ ಬಗ್ಗೆ ಆಳುವಂಥ ಸರ್ಕಾರಗಳ ಗಮನವನ್ನು ಸೆಳಿಬೋದು. ಮತ್ತು ಕೆಲವರೀಗ ನಾನು ಜಾಸ್ತಿ ಅಂತ ಹೇಳುವಂಥ ಕೆಲವರಿಗೆ ಸರಿಯಾದ ಉತ್ತರ ಸಿಗುತ್ತೆ. ಯಾರಿಗೆ ಆ ಮೆಸೇಜ್ ನೀವು ಕೊಡ್ತಾ ಇರೋದು? ಈಗ ಕೆಲವರು ಒಂದು ನಿಮಿಷ ಸರ್, ಈಗ ಜಾತಿ ಗಣತಿಯಲ್ಲಿ ರಾಜಕೀಯವಾದಂತಹ ಮೇಲುಗೈ ಪಡೆಯೋದಕ್ಕೆ ನನ್ನ ಸಮುದಾಯದ ಸಂಖ್ಯೆ ಜಾಸ್ತಿ, ನನ್ನ ಸಮುದಾಯವನ್ನು ಕಡಿಮೆ ತೋರಿಸಲಾಗಿದೆ ಅನ್ನುವಂತಹ ವಾದ, ಪ್ರತಿವಾದ ಅಥವಾ ಜಗಳ ಇದ್ದೇ ಇರುತ್ತೆ. ದಟ್ ಈಸ್ ಪ್ಯೂರ್ಲಿ ಪಾಲಿಟಿಕ್ಸ್. ಅದರ್ವೈಸ್ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ನನ್ನ ಸಂಖ್ಯೆ ಜಾಸ್ತಿ ಅನ್ನುವಂಥ ವಿರೋಧ ಇದೆಯಾ? ಇದಾಗಬೇಕು. ಇದಾದ್ಮೇಲೆ ವಿರೋಧ ಇದೆಯಾ ಅಂದೆ, ಆಗದು ಬಿಡೋದು ನೆಕ್ಸ್ಟ್ ಇದೆ. ನಿಮ್ಮ ಮಾತಲ್ಲಿ ನಂಗೆ ಅನಿಸ್ತಪ್ಪ, ಅದಕ್ಕೆ ಏನಿಲ್ಲ, ಒಳ ಮೀಸಲಾತಿ ಜಾರಿ ಆಗಬೇಕು ಅಂತಾನೆ ಪ್ರತಿಯೊಬ್ಬರು ಬಯಸ್ತಾ ಇರೋದು. ಯಾಕೆ ಅಂದರೆ ಲಾಸ್ಟ್ ಟೈಮ್ ಇವರು ಸಾಹೇಬರು ಸರ್ಕಾರ ಒಂದು ತಂತಲ್ಲ, ಆವಾಗ ನಮ್ಮ ಲಂಬಾಣಿ ಸಮುದಾಯ ಅಲ್ಲೇನೋ ಶಿವಮೊಗ್ಗದಲ್ಲಿ ಯಾರು ಬೇಕಾ ಮನೆ ಮೇಲೆ ಕಲ್ಲೆಸ್ಬಿಡ್ತು. ಸೊ ಹಂಗಾಗಿ ಕೇಳಿದೆ, ಸಂಖ್ಯೆ ಮ್ಯಾಟರ್ಸಾ ಅಂತ. ಇಲ್ಲ, ಕೆಲವ್ರಿಗೆ ಅದು ಒಂದು ಆತಂಕ ಇದೆ. ಅವರಿಗೆ ಈ ಒಳ ಮೀಸಲಾತಿ ಅಂದ್ರೆ ಏನಂತ ಗೊತ್ತಿಲ್ಲದಿರೋ ಕೆಲವರಿಗೆ ಎಲ್ಲಿ ನಮ್ಮ ಸಮುದಾಯವನ್ನ ಈ ಪಟ್ಟಿಯಿಂದ ಹೊರಗಡೆ ಇಟ್ಬಿಡ್ತಾರೋ ಅನ್ನೋ ಒಂದು ಆತಂಕ ಇದೆ. ಅವ್ರು ಯಾರಿಗೆ ಸರ್? ದಲಿತರಲ್ಲಿ ಬಲಿತರಿಗ? ಎಸ್, ದಲಿತರಲ್ಲೇ ಬಲಿತರಿಗಂತಲ್ಲ ನೋಡಿ. ಈಗ ನೀವೇ ಒಂದು ಸಮುದಾಯದ ಬಗ್ಗೆ ಹೇಳಿದ್ರಿ. ಆ ಸಮುದಾಯ ಬೇರೆ ರಾಜ್ಯಗಳಲ್ಲಿ OBC ಕ್ಯಾಟಗರಿಲಿ ಇದೆ. ಈ ರಾಜ್ಯದಲ್ಲಿ ಮಾತ್ರ ಅವರು SC ಪಟ್ಟಿಲಿ ಇರುವಂಥದ್ದು. ಮತ್ತು ಆರ್ಥಿಕವಾಗಿ ಏನಾದರೂ ಇದು ಬಂದೇ ಆದಮೇಲೆ ಅವ್ರ ಸ್ಥಿತಿಗತಿಗಳ ಬಗ್ಗೆ ಅವಲೋಕನ ಆದಮೇಲೆ ಖಂಡಿತ ಮುಂದೆ ದಲಿತ ಮತ್ತು ಬಲಿತರ ನಡುವಿನ ಅಸಮಾನತೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ಅಂತ ಕೇಳಲ್ಪಟ್ಟೆ. ನಿಜಾನಾ? ನಿಜ, ಹೌದು. ಬಲಿತ ಯಾರು ಸರ್? ಅದನ್ನು ನಾನು ಚೀನಾ ರಾಮು ಅವ್ರಿಗೆ ಕೇಳ್ತೀನಿ, ಯಾಕಂದ್ರೆ ಅವರು ಅದ್ರ ಬಗ್ಗೆ ಆಳವಾದ ಅಧ್ಯಯನ ಇದೆ. ಯಾಕಂದ್ರೆ ಅವ್ರ ಪುಸ್ತಕ ಕೂಡ ಬರೆದಿರೋದ್ರಿಂದ ನಾವು ಕೇಳಲೇಬೇಕಾಗುತ್ತೆ. ಈ ವಿಚಾರದಲ್ಲಿ ಅಟ್ಲೀಸ್ಟ್ ಅವ್ರು ಪಾಲಿಟಿಕ್ಸ್ ಮಾತಾಡಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅವರು ಸಮುದಾಯದ ನಾಯಕರಾದ್ದರಿಂದ ಬಹಳಷ್ಟು ಜನ ಅವರನ್ನು ನೋಡ್ತಾ ಇರ್ತಾರೆ. ಹೀಗಾಗಿ
ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಇವತ್ತು ಮಾತಾಡಬಾರ್ದು ಅನ್ನೋದು ನನ್ನ ಆಗ್ರಹ. ಏನು ಸರ್, ರಿಕ್ವೆಸ್ಟ್ ಅಲ್ಲ, ಆಗ್ರಹ. ಸರ್, ಬಲಿತ ಮತ್ತು ದಲಿತ ನಡುವಿನ ತಾರತಮ್ಯ ಮತ್ತು ಮೀಸಲಾತಿಯ ಹಂಚಿಕೆಯ ಅಸಮಾನತೆ, ಅಥವಾ ಅದನ್ನು ಹೆಂಗೆ ಹೇಳ್ತೀವಿ ಅಂತಂದರೆ ಉಪಯೋಗ ಅಂತ ಹೇಳಿದರೆ ಸಮಂಜಸ ಅಂತಂದು, ಅದರ ವಿರುದ್ಧ ಇದು ನ್ಯಾಯ ಒದಗಿಸುತ್ತೆ ಅಂತ ವ್ಯಾಖ್ಯಾನಿಸಬಹುದಾ? ಅಲ್ಲ, ಇದು 100ಕ್ಕೆ 100 ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು 1952ರಲ್ಲಿ ಪ್ರಾರಂಭ ಆಗಿದ್ದು ಮೀಸಲಾತಿ. 54ರಲ್ಲಿ ಹರಿಯಾಣದಲ್ಲಿ ಒಂದು ದೊಡ್ಡ ಸಮಾವೇಶ ನಡೀತದೆ. ಆ ಸಮಾವೇಶದಲ್ಲಿ ಅಂಬೇಡ್ಕರ್ ಕಣ್ಣಲ್ಲಿ ನೀರು ಹಾಕೊಂಡು ಗಳ ಅಂತ ಹತ್ತು ಬಿಡ್ತಾರೆ. ಏನು ಕತ್ರು ಅಂದ್ರೆ ಅವತ್ತು ಹತ್ತಿದ್ದು 54ರಲ್ಲಿ ನೀವು ನೋಡಿದ್ರಾ? ಹರಿಯಾಣದಲ್ಲಿ. ನಾನು ಬುಕ್ಗಳಲ್ಲಿದೆ ಎಲ್ಲ ಕೇಳಿದ್ರಲ್ಲ, ಅದಕ್ಕೆ ಗಳ 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 ಅಂದ್ರಲ್ಲ, ಅದಕ್ಕೆ ನೀವು ನೋಡಿದ್ರಾ? ನೋವಿದೆ. ಅಂಬೇಡ್ಕರ್ ಯಾಕೆ ಆ ನೋವು ತಿಂದ್ರು ಅಂದ್ರೆ, ನಾನು ಕೊಟ್ಟಂತ ಮೀಸಲಾತಿಯನ್ನ ಎಲ್ಲೋ ಶ್ರೀಮಂತ ವರ್ಗ ತಿಂತಾ ಇದೆ. ದಲಿತರಲ್ಲಿ ಶ್ರೀಮಂತ ವರ್ಗ ಮತ್ತು ವಿದ್ಯಾವಂತರು ಪಟ್ಟಣದಲ್ಲಿ ವಾಸ ಮಾಡೋರು ತಿಂತಾ ಇದ್ದಾರೆ. ಹಳ್ಳಿನಲ್ಲಿ ಇರ್ತಕ್ಕಂಥ ಅವಿದ್ಯಾವಂತರು ಬಡವರಿಗೆ ಮೀಸಲಾತಿ ತಲುಪಲಿಲ್ಲ ಅಂತಕ್ಕಂಥ ಮಾತು ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಆ ಅಂಬೇಡ್ಕರ್ ಹೇಳಿದಂಥ ಮಾತುಗಳನ್ನ ಕಾಂಗ್ರೆಸ್ ಅವರು ಯಾವತ್ತೂ ಕಿವಿಗೆ ಹಾಕೊಳ್ಳಿಲ್ಲ. ಅವ್ರು ನಿರಂತರವಾಗಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜಾತಿಗಳನ್ನ ಸೇರಿಸ್ಕೊಂಡು ಬಂದ್ಬಿಟ್ರು. ನೀವು ಬಿಡಿ ಕಾಂಗ್ರೆಸ್. ಕ್ಲಾರಿಟಿ ಕೊಟ್ಬಿಡಿ ಚಿನ್ನಾರಾಮು ಸರ್, ಈಗ ಕ್ಲಾರಿಟಿ ಕೊಟ್ಬಿಡಿ. ದಲಿತ ಸಮುದಾಯದಲ್ಲಿ ನಗರದಲ್ಲಿ ವಾಸಿಸಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಲಿತಂತಹ ಸಮುದಾಯ ಅಂದ್ರೆ ಈಸ್ ಇಟ್ ಎನಿ ಪರ್ಟಿಕ್ಯುಲರ್ ಉಪಜಾತಿಗಳು ಇನ್ ದಿ SC ಕಮ್ಯುನಿಟಿ? ಅಲ್ಲ, SC ಕಮ್ಯುನಿಟಿಯಲ್ಲಿ ಬಾಬಾ ಸಾಹೇಬ್ ಕೊಟ್ಟಿದ್ದು 6 ಜಾತಿ. ಸರಿ ಸರ್, ಅದರಲ್ಲಿ ಯಾರು ಬಲಿತರು? ಅಲ್ಲ, ಬಲಿತರು ಅಂತಂದ್ರೆ ಇದ್ರಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾರು ಪರ್ಟಿಕ್ಯುಲರ್ ಜಾತಿ ಹೆಸರು ಇಲ್ವಾ? 6 ಜಾತಿನಲ್ಲಿ ಎಲ್ಲಾ ಜಾತಿ. ನೋಡಿ ಇದಕ್ಕೆ ಧೈರ್ಯ ಬೇಕು ಅಂತ ಅನ್ನೋದು, ಮಾತಾಡಕ್ಕೆ ಇದಕ್ಕೆ ಧೈರ್ಯ ಬೇಕು ಅಂತ ಅನ್ನೋದು. ಧೈರ್ಯ ಇಲ್ಲ ಅಂದ್ರೆ ಮಾತಾಡಕ್ ಆಗೋದಿಲ್ಲ. ಈಗ ಉದಾಹರಣೆಗೆ ಸರ್, ಈಗ ನಾಗಮೋಹನ್ ದಾಸ್ ಅವರ ಇದನ್ನ ಯಾಕೆ ನೇಮಕ ಮಾಡ್ತು ಸರ್ಕಾರ? ಯಾಕೆ ಅಂತಂದರೆ SC ಸಮುದಾಯದಲ್ಲಿರುವಂಥ ಕೆಲ ಉಪಜಾತಿಗಳಲ್ಲಿ ಅತ್ಯಂತ ಹೆಚ್ಚು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದವರು ಇದ್ದಾರೆಯೋ, ಅದು ಕೇವಲ ಒಂದು ಉಪಜಾತಿಗೆ ಸೀಮಿತರಾಗಿದ್ದಾರೆಯೋ ಅಂತ ಅಧ್ಯಯನ ಮಾಡಕ್ಕಲ್ವಾ? ಅವ್ರು ಅಧ್ಯಯನ ಮಾಡಕ್ಕಂತ ಕೊಟ್ಟರು ಅಲ್ಲಿ ನಡೀತಾ ಇರೋದೇ ಒಂದು ರಾಜಕಾರಣನೇ. ಒಂದು ಏಕೆ ನಾನು ಹೇಳ್ತೀನಿ ಅಂತಂದ್ರೆ, ಇವತ್ತು ಒಲಿಯರು ಮಾದಿಗರು ಅನ್ನೋ ಸಬ್ಜೆಕ್ಟ್ ಇದೆ. ಒಲಿಯರು ಹೇಳ್ತಾರೆ ನಾವು 6% ಇದೀವಿ ಅಂತ, ಮಾದಿಗರು ಹೇಳ್ತಾರೆ ನಾವು 5% ಅಲ್ಲ, ನಾವು 6% ಅಂತ. ಈ ಒಲಿಯರು ಮಾದಿಗರು ನಿಜವಾದ ಅಸ್ಪೃಶ್ಯರು. ಈ ಅಸ್ಪೃಶ್ಯರು ಇಬ್ಬರು ಜಗಳ ಆಡ್ಕೊಂಡು ಕೂತವ್ರೆ. ಇದ್ರಲ್ಲಿ ಸ್ಪೃಶ್ಯ ಜಾತಿಗಳು ಎಲ್ಲ ಸೌಲಭ್ಯಗಳು ಅವರೇ ಪಡ್ಕೊತಿದ್ದ ಇದ್ದಾರೆ. ಇವಾಗ ಉದಾಹರಣೆಗೆ ನಮ್ಮಲ್ಲಿ ST ಸಮಾಜದಲ್ಲಿ ನೀವು STಗೆ ಹೋಗಬೇಡಿ, ಎರಡು SC STಗಳು ಎರಡು ಸೇರಿ ಕೊಟ್ಟರು ಮೀಸಲಾತಿ. ಇದು ಮೀಸಲಾತಿ ಅಂಬೇಡ್ಕರ್ ಕೊಟ್ಟಿದ್ದು ಬರೀ SCಗಳಿಗೆ ಮಾತ್ರ ಅಲ್ಲ, ಇದು STಗಳಿಗೂ ಸೇರ್ತದೆ. ಒಳ ಮೀಸಲಾತಿ ಬಗ್ಗೆ ಮಾತಾಡಿ. ಒಳ ಮೀಸಲಾತಿ ಅದರಲ್ಲಿದೆ. ನಾವು ಈಗ ಪರ್ಟಿಕ್ಯುಲರ್ ಆಗಿ ಈಗ ST ಮಾಡ್ತಾ ಇದ್ದಾರಾ? SCಗೆ ಮಾತ್ರ ತಾನೇ, ನೀವು ಅಲ್ಲಿಗೆ ಬಂದ್ಬಿಡಿ. ಈ SCಗಳಲ್ಲಿ ಇವತ್ತು ನಿಜವಾದಂತ ಒಂದು ಸಮುದಾಯದ ಲೆಕ್ಕಾಚಾರದಲ್ಲಿ ಬಂದಾಗ ಯಾರು ಅತಿ ಹೆಚ್ಚಿದ್ದಾರೆ, ಯಾರು ಕಮ್ಮಿ ಇದ್ದಾರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ. ನಿಮ್ಮ ಅಧ್ಯಯನದ ಪ್ರಕಾರ ತಾವು ಬರೆದಂಥ ಬುಕ್ನಲ್ಲಿ ಯಾರಿಗೆ ಅತಿ ಹೆಚ್ಚು ಈ ಸಮುದಾಯದಲ್ಲಿ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅತಿ ಹೆಚ್ಚು ಪರ್ಸೆಂಟೇಜಲ್ಲಿ ಯಾವ ಜಾತಿಗಳು ಬಲಿತರಾಗಿದ್ದಾರೆ? ಇವತ್ತು ಈ 6 ಜಾತಿ ಮೂಲ ಜಾತಿಗಳ ಜೊತೆಲಿ ಉಪಜಾತಿಗಳು ಸೇರ್ಕೊಂಡಿದ್ದಾವೆ. ಅದು ಒಂದು ಕಡೆ ಇದ್ರೂ ಇವತ್ತು ನಿಜವಾಗ್ಲೂ ಹೆಚ್ಚಿಗೆ ಸಮಾಜದಲ್ಲಿ ತಗೊಳ್ತಾ ಇರೋದು ಲಂಬಾಣಿ, ಬೋವಿಗಳೇ. ರೈಟ್ ಅಲ್ಲ, ರೈಟ್ ಅಲ್ಲ, ರೈಟ್ ಲೆಫ್ಟ್ ಅಲ್ಲೇ ಲಂಬಾಣಿಗಳು ಅತಿ ಹೆಚ್ಚಿನಾಗಿ MLAಗಳಾಗೋದು ಅವರೇನೆ, IAS ತಗೊಳ್ಳೋದು ಅವರೇನೆ, ಎಲ್ಲ ಅಧಿಕಾರನೂ ಅವರೇನೆ. ಬಟ್ ಯಾವತ್ತೂ ಅಂಬೇಡ್ಕರ್ನ ಅವರು ಜಯಂತಿ ಮಾಡ್ತೀವಿ ಅಂತ ಅತಿ ಹೆಚ್ಚು ಹಿಂದುಳಿದವರು ಒಲಿಯರು ಮಾದಿಗರು ಅತಿ ಹಿಂದುಳಿದ. ಈಗಾದ್ರೂ ಬಾಯಿ ಓಪನ್ ಮಾಡಿ ಮಾತಾಡಿದ್ರಲ್ಲ. ಅದು ಏನಾಗ್ತದೆ ಅಂತಂದ್ರೆ, ಒಲಿಯರು ಮಾದಿಗರನ್ನ ಪದ ಬಳಕೆ ಮಾಡೋದ್ರಿಂದ ಎಲ್ಲೋ ಒಂದು ಇಲ್ಲ ಅದನ್ನ ಹೆಮ್ಮೆ ಪಡಬೇಕು ಸರ್. ಮಾದಿಗ 61 ಕ್ರಮ ಸಂಖ್ಯೆ, ಒಂದ್ ನಿಮಿಷ ತಡೀರಿ, ದಟ್ ಈಸ್ ಅದೇ ಇದ್ರಲ್ಲಿ ಇರೋದು. ಮಾದಿಗ 61 ಕ್ರಮ ಸಂಖ್ಯೆ. ನಿಮಗೆ ಅಸ್ಪೃಶ್ಯತೆ ಅನ್ನೋದು ಮ್ಯಾಟರ್ ಅಲ್ಲ. ಈಗ ನೀವು ಹೇಗೆ ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯುತ್ತೀರಿ, ನಿಮ್ಮ ಹಕ್ಕು ಅಧಿಕಾರಿಗಳನ್ನ ಹೇಗೆ ಪ್ರತಿಪಾದಿಸ್ತೀರಿ ಧೈರ್ಯವಾಗಿ ಅನ್ನೋದು ಈಗಿರುವಂತ ವಿಚಾರ. ಕೀಳರಿಮೆಯಲ್ಲಿ ನೀವು ನನ್ನ ಜಾತಿಯನ್ನ ಮುಚ್ಚಿಡ್ತೀನಿ ಅಂತ ಅನ್ನೋದಾದ್ರೆ ಮುಚ್ಚಿಟ್ಟು ನೀವು ಸಮಾಧಿಯ ಒಳಗಡೆ ಮುಚ್ಚಲ್ಪಡ್ತೀರೇ ಹೊರತು ಯಾವತ್ತು ಮೇಲೆದ್ದು ಸಮಾಜದ ಎದುರುಗಡೆ ಗಂಭೀರವಾಗಿ ಧೈರ್ಯವಾಗಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತಿನ ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್.
ಯಾಕೋ ಅವ್ರು ಭಾರಿ ತಲೆ ಅಲ್ಲಾಡಿಸ್ತಾ ಇದ್ದಾರೆ, ಹೇಳಿ ಸರ್. ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥದ್ದು ಮತ್ತು ನಾವು ಚರ್ಚೆ ಮಾಡಿದ್ರೆ ಇದಕ್ಕೆ ಸಂಬಂಧನೇ ಇಲ್ಲ. ಏನ್ ಒಳ ಮೀಸಲಾತಿ? ಒಳ ಮೀಸಲಾತಿ ಈಗ ನಡೀತಾ ಇರೋದು ವಿಷಯ ಏನಂದ್ರೆ, ಯಾಕೆ ಒಳ ಮೀಸಲಾತಿ ಅನ್ನೋ ಪರಿಶಿಷ್ಟ ಕಾನ್ಸೆಪ್ಟ್ ಜಾತಿಯಲ್ಲಿ 101 ಜಾತಿ ಏನಿದೆ, ಇದು ಈಗ ಆಲ್ರೆಡಿ ನಡೆದಿರ್ತಕ್ಕ 2-3 ಸರ್ವೆಗಳಲ್ಲಿ ಒಂದು 3 ಜಾತಿ 2 ಗ್ರೂಪ್ಗೂ ಸೇರುತ್ತೆ, ಎಡಕ್ಕೂ ಸೇರುತ್ತೆ, ಬಲಕ್ಕೂ ಸೇರುತ್ತೆ. ಅದು ಕನ್ಫ್ಯೂಸ್ ಆಗಿದೆ. ಆ ಕನ್ಫ್ಯೂಸ್ನ ಹೋಗಲಾಡಿಸೋದಕ್ಕೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ರು. ಹೌದು ಸರ್, ಒಂದ್ ನಿಮಿಷ ನಾನು ಏನೇನೋ ಮಾತಾಡ್ಬೇಡಿ ದಯವಿಟ್ಟು. ಒಳ ಮೀಸಲಾತಿ ಯಾವ ಜಾತಿ, ಯಾವ ಇದು ಯಾವ ಜಾತಿಗಳು ಯಾವ ಬುಟ್ಟಿ ಒಳಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ಏನ್ ಲಾಭ ಇಲ್ಲ. ಇದರಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪರಿಸ್ಥಿತಿಗಳನ್ನ ಅದನ್ನ ಕೊಡೋದಕ್ಕೆ ಡೇಟಾ ಇಲ್ಲ ಅನ್ನೋದಕ್ಕೆ, ಡೇಟಾ ಮಾಡ್ತಾ ಇರೋದಕ್ಕೆ ಯಾರು ನಾರಾಯಣ ಸ್ವಾಮಿ ಈಗ ನೋಡಿ ಏನ್ ಡೇಟಾ ಇವತ್ತು ಡೇಟಾ ನೋಡಿ. ಫಸ್ಟ್ ಇವತ್ತು ಏನಾಗಿದೆ, ಮೂರು ಏನಿದೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಹೌದು ಅದೇ ಸಮಸ್ಯೆ ಇರೋದು. ಆ ಸಮಸ್ಯೆನೇ ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು. ಇಟ್ ಇಸ್ ಕ್ವೈಟ್ ಕ್ಲಿಯರ್. ಸುಮ್ಮನೆ ನೀವು ಈಗ ಹೆಂಗಾಗ್ತಾ ಇದೆ ಅಂದ್ರೆ, ನೀವು ಹೋಗಿ ನಮ್ದು ಕಾಸ್ಟ್ ಸರ್ಟಿಫಿಕೇಟ್ ಮಾಡಿ ಅಂತ, ಉದಾಹರಣೆಗೆ ಒಬ್ಬ ಮಾದಿಗ ಹೋಗಿ ನಾನು ಕಾಸ್ಟ್ ಸರ್ಟಿಫಿಕೇಟ್ ಮಾಡಿ ಅಂತಂದ್ರೆ ನೀನು ಏಕೆ ಅಂತ ಕೊಟ್ಬಿಡ್ತಾರೆ. ಸೊ ಹಿಂಗಾಗಿ ವಲಿಯ ಹೋದ್ರು ಏಕೆ ಅಂತ ಕೊಡ್ತಾರೆ, ಅದೇ ಸಮಸ್ಯೆ ಆಗಿರೋದು. ಅದನ್ನ ರೆಕ್ಟಿಫೈ ಮಾಡಬೇಕಾಗಿರೋದು. ಈಗ ಅದನ್ನ ರೆಕ್ಟಿಫೈ ಮಾಡಿದ್ರೆ, ಅದನ್ನ ಮಾಡಿದ್ರೆ ಅದನ್ನ ಮಾಡಿದ್ರೆ ರೆಕ್ಟಿಫೈ ಮಾಡಿದ್ರೆ ಡೇಟಾ ಕರೆಕ್ಟ್ ಆಗಿ ಸಿಗುತ್ತೆ. ವಲಿಯರು ಯಾರು, ಮಾದಿಗರು ಯಾರು ಅಂತ ಅಷ್ಟೇ ಅಲ್ಲ. ಅದು ಆಮೇಲೆ ಆ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಏನ್, ಆರ್ಥಿಕವಾಗಿ ಏನ್ ಕೊಡ್ಬೇಕಾ ಬೆನಿಫಿಷಿಯರ್ಸ್, ಅದು ಕೊಡೋದಕ್ಕೆ ಒಂದು ದಾರಿ, ಡೇಟಾ ಬೇಕು. ಸುಪ್ರೀಂ ಕೋರ್ಟ್ ಕ್ಲಿಯರ್ ಡೈರೆಕ್ಷನ್ಸ್ ನಿಮ್ಮ ಹತ್ರ ಏನಿದೆ ಡೇಟಾ ಅನ್ನೋದಕ್ಕೆ. ಇದು 20 ವರ್ಷದಿಂದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮಾಡೋದು ಅದೇ ಆಧಾರದ ಮೇಲೆ. ಏನ್ ಮುಚ್ಚಿಡ್ತಿದ್ದೀರಾ? ಮುಚ್ಚಿಡೋದಿಲ್ಲ, ಅದನ್ನೇ ನಡಿಬೇಕಾಗಿರೋದು, ಅದೇ ನಡೀತಾ ಇರೋದು. ಮಾಜಿ ಮಂತ್ರಿಗಳಾದಂತ ನಿಮ್ಮ ಹತ್ರ ಡೇಟಾ ಇದೆ ಅಂತ 20 ವರ್ಷದ ಹಿಂದ್ಗಡೆ ಕೇಳಿದೆ, ಎಕ್ಸಾಕ್ಟ್ ಡೇಟಾ ಇದೆ. ಇಲ್ಲ ಕಾಂಗ್ರೆಸ್ ವಕ್ತಾರರಾಗಿ ಬಿ ಪರ್ಟಿಕ್ಯುಲರ್ ನೀವು ಈಗ ಒಂದು ಜಾತಿಗೆ ಸೇರಿದವರಲ್ಲ, ಜಾತಿ ಅಲ್ಲ ಮೇಡಮ್. ಅನ್ನೋದನ್ನ ನೆನಪಿಟ್ಕೊಳ್ಳಿ ನಾರಾಯಣ ಸ್ವಾಮಿ ಅವರೇ. ನೀವು ಯಾವುದೇ ಜಾತಿಯ ನೋಡಿ, ಈಗ ನೋಡಿ ಜಾತಿ ಅಂತ ನೋಡಿ, ಜಾತಿ ಅಂತ ಬಂದುಬಿಟ್ರೆ ಸರ್ ಎಂಥವರನ್ನೂ ಕೂಡ ಮರಳು ಮಾಡ್ಬಿಡುತ್ತೆ ಅನ್ನೋದಕ್ಕೆ ಚೆಕ್ ಮಾಡಿ. ಎಚ್ ಆಂಜನೇಯ ಅವರು ಮಾಜಿ ಮಂತ್ರಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಹೆಂಗ್ ಗೆದ್ಬಿಟ್ರಲ್ಲ ಸರ್? ಹೇಗೆ ಅಂದ್ರೆ ಒಳ ಮೀಸಲಾತಿಯ ಬಗ್ಗೆ ಬಾಯ್ ಬಿಡದೆ ಇರುವಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ಒಳ ಮೀಸಲಾತಿಯ ಒಂದು ಡಾಟಾ ಸಂಗ್ರಹ ಮಾಡೋದಕ್ಕೆ ಇವತ್ತಿಂದಲೇ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅದು ಆಂಜನೇಯ ಅವರ ಗೆಲುವು ಅಂತ ನಾನು ಹೇಳ್ತೀನಿ. ನೀವು ಅದನ್ನ ಸ್ವೀಕರಿಸ್ತಿರೋ ಬಿಡ್ತಿರೋ ನನ್ಗೆ ಸಂಬಂಧ ಇಲ್ಲ, ಬಟ್ ನಾನು ಹೇಳೋದೇ ಅಲ್ಲಮ್ಮ, ಗೆದ್ದಿದ್ದೇವೆ, ಇನ್ನು ಫಲಿತಾಂಶನೂ ಬರಬೇಕು. ಕರೆಕ್ಟ್. ಫಲಿತಾಂಶ ಯಾವ ರೀತಿಯ ಫಲಿತಾಂಶದ ನಿರೀಕ್ಷೆಯಲ್ಲಿ ತಾವಿದ್ದೀರಿ? ಈಗ ಒಳ ಮೀಸಲಾತಿಯ ಪರಿಚಯ ಮಾಡ್ಕೊಡ್ತೀನಿ, ಅವ್ರಿಗೆ ಯಾರಿಗೂ ಗೊತ್ತಿದ್ದಂಗೆ ಕಾಣಲ್ಲ. ಎಲ್ಲರಿಗೂ ಗೊತ್ತಿದೆ, ನಾರಾಯಣ ಸ್ವಾಮಿ ಅವರು ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದಾರೆ ಅಷ್ಟೇ. ಇರ್ಲಿ. ಕಳೆದ 30 ವರ್ಷಗಳಿಂದ ಮಾದಿಗ ಸಮುದಾಯ ತನ್ನ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನಮಗೆ ಲಭಿಸ್ತಾ ಇಲ್ಲ. ನಾವು ಎಷ್ಟು ಓದಿದ್ರು ಕೂಡ ಬೇರೆ ನಮ್ಮ ಇತರೆ ಸಮುದಾಯ ಏನಿದಾವಲ್ಲ ಅವ್ರ ಜೊತೆ ನಾವು ಸ್ಪರ್ಧೆ ಮಾಡಕ್ ಆಗಲ್ಲ ಅಂತಂದು ಹೇಳ್ಬಿಟ್ಟು ಇಲ್ಲಿ ಮತ್ತು ಆಂಧ್ರದಲ್ಲಿ ಭಾರಿ ಹೋರಾಟಗಳು ನಡೆದವು. ನಮ್ದು ಹೋಲಿಸಿದೆ ಅಂದ್ರೆ ಆಂಧ್ರದಲ್ಲಿ ಭಾರಿ ಹೋರಾಟ. ಅದೇ ಇನ್ಸ್ಪಿರೇಷನ್. ಆ ಹೋರಾಟದ ಫಲ, ಹೌದಮ್ಮ, ಅದೇ ಹೋರಾಟದ ಫಲ. ಆಮೇಲೆ ಇದು ನ್ಯಾಯಾಲಯಕ್ಕೆ ಹೋದ್ರು, ಕೊಟ್ಟಾದ್ಮೇಲೆ ಆಂಧ್ರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋದ್ರು. ಸುಪ್ರೀಂ ಕೋರ್ಟ್ ಅಂತಿಮವಾಗಿ 7 ಜನ ಮುಖ್ಯ ನ್ಯಾಯಮೂರ್ತಿಗಳು ಆಗಸ್ಟ್ 1ನೇ ತಾರೀಕು ಒಳ ಮೀಸಲಾತಿಯನ್ನ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂತ ಒಂದು ಐತಿಹಾಸಿಕ ತೀರ್ಪು ಬಂದ ನಂತರ ಸರ್ಕಾರ ಇದನ್ನ ಒಳ ಮೀಸಲಾತಿ ಸರ್ ಕರೆಕ್ಟ್, ಅದೆಲ್ಲ ಗೊತ್ತಿದೆ. ಈಗ ಹೆಂಗ್ ಮಾಡ್ತೀವಿ ಸರ್ವೆ ಅನ್ನೋದರ ಬಗ್ಗೆ ಬಹಳಷ್ಟು ಕ್ಲಿಯರ್ ಕಟ್ ಮಾಹಿತಿಯನ್ನ ಸರ್ಕಾರ ಕೊಟ್ಟಿದೆ. ಇದನ್ನ ಕಡ್ಡಾಯವಾಗಿ ರೇಷನ್ ಕಾರ್ಡ್, ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಮಾಹಿತಿಯನ್ನ ಸಂಗ್ರಹ ಮಾಡಿ ಸರ್ವೆ ಮಾಡ್ತಾ ಇರುವಂತಹ ವ್ಯಕ್ತಿ ಅಥವಾ ಕುಟುಂಬದ ಯಜಮಾನನ ಮೊಬೈಲ್ಗೆ OTPಯನ್ನ ಕಳುಹಿಸಿ ಮಾಹಿತಿ ಸಂಗ್ರಹದ ನಂತರ ಆ ಯಜಮಾನನ ಸಹಿಯೊಂದಿಗೆ ಈ ಒಂದು ಡಾಟಾ ಕಲೆಕ್ಷನ್ ಮುಗಿಯುತ್ತದೆ. ಅಂದರೆ ಅಲ್ಲಿ ಒಂದು ಅಕೌಂಟಬಿಲಿಟಿ ಇದೆ. ಸುಮ್ಮನೆ ಹೋಗಿ ಯಾವ ಜೊತೆ ಬರ್ಕೊಂಡು ಬರೋದಲ್ಲ. ದೇರ್ ಇಸ್ ಅ ಅಥೆಂಟಿಫಿಕೇಶನ್ ಫಾರ್ ದಿಸ್.
ಮತ್ತು ನಾಳೆ ಹೆಂಗ್ ಕಲೆಕ್ಟ್ ಮಾಡಿದ್ರಿ? ನಮ್ಮ ಮನೆಗೆ ಬರಲಿಲ್ಲ, ಅವ್ರ ಮನೆಗೆ ಹೋಗ್ಲಿಲ್ಲ, ಸುಮ್ಮನೆ ಯಾರೋ ಏನೋ ಹೇಳ್ಬಿಟ್ರು ಅಂತ ಬರ್ಕೊಂಬಿಟ್ರ? ಈ ಥರದ ಯಾವ ಗೊಂದಲಗಳಿಗೂ ಆಸ್ಪದ ಇಲ್ಲದ ರೀತಿಯಲ್ಲಿ ತುಂಬ 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 ಒಂದು ಮೊಬೈಲ್ ಆ್ಯಪ್ ಮೂಲಕ, ಆಂಡ್ರಾಯ್ಡ್ ಆ್ಯಪ್ ಮೂಲಕ ಸರ್ಕಾರ ಇದನ್ನು ನಡೆಸೋಕ್ಕೆ ಹೊರಟಿದೆ. ಇದರಲ್ಲಿ ತಮ್ಮ ಒಂದು ಸಲಹೆ ಸೂಚನೆಗಳು ಸೇರ್ಕೊಂಡಿದಾವ ಸರ್? ಹೌದೌದು. ಈಗ ನಾವು ಈ ತೀರ್ಪು ಬಂದ ತಕ್ಷಣ ನಾವು ಮುಂಚೆನೆ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಈ ಸದಾಶಿವ ಆಯೋಗದ ವರದಿನ ಜಾರಿ ತರ್ತೀವಿ ಅಂತ ಹೇಳಿದ್ರು. ಸದಾಶಿವ ಆಯೋಗದ ವರದಿ ಇತ್ತು. ಆ ಡಾಟಾದಲ್ಲಿ ಏನಾಗಿದೆ ಅಂದ್ರೆ ಈ 16 ಜಿಲ್ಲೆಗಳಲ್ಲಿ ಮೈಸೂರು ಪ್ರದೇಶ ಮತ್ತು ಬೆಂಗಳೂರು ವಿಭಾಗಗಳಲ್ಲಿ 2 ಜಾತಿಯವರು ವಲಯ ಮಾದಿಗರು, ಆದಿ ಕರ್ನಾಟಕ ಆದಿ ದ್ರಾವಿಡ, ಇಬ್ಬರು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೊಂಡಿದ್ರಿಂದ ನಿಖರವಾಗಿ ಇವ್ರನ್ನ ಬೇರ್ಪಡಿಸಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಈ ಒಂದು ಸಮೀಕ್ಷೆ ನಡೀತಾ ಇರೋದು. ಎಲ್ಲಾ ಜಾತಿಯ ಜನರು ಹೆಮ್ಮೆಯಿಂದ ಹೇಳ್ಬೇಕು, ನಾನು ಆದಿ ಕರ್ನಾಟಕ ಮಾದಿಗ, ನಾನು ಆದಿ ಕರ್ನಾಟಕ ವಲಯ ಅಥವಾ ಜನವಾದಿ ಅಂತ ಹೇಳ್ಬೇಕು. ಕರೆಕ್ಟ್. ಏನಂತ ಹೇಳ್ಬೇಕು? ಏನಂತ ಹೇಳ್ಬೇಕು? ಅವ್ರು ಕೇಳ್ತಾರೆ ಆದಿ ಕರ್ನಾಟಕ ಅಂತಂದೇಳಿ, ಆದಿ ಕರ್ನಾಟಕ ಹೌದು ನನ್ನ ಜಾತಿ ಮಾದಿಗ, ಆದಿ ಕರ್ನಾಟಕ ಹೌದು ನನ್ನ ಜಾತಿ ವಲಯ, ಆದಿ ದ್ರಾವಿಡ ಹೌದು ನನ್ನ ಜಾತಿ ಮಾದಿಗ, ಆದಿ ದ್ರಾವಿಡ ಹೌದು ವಲಯ, ಆದಿ ಆಂಧ್ರ ಅಂತಂದ್ರೆ ಮಾದಿಗ, ಆದಿ ಆಂಧ್ರ ಅಂತಷ್ಟೇ ವಲಯ. ಈ ರೀತಿಯಾಗಿ 3 ಇವು ಶಬ್ದಗಳು ನಮಗೆ ಬಹಳ ಅಪಾಯಕಾರಿಯಾಗಿ ಕಾಣ್ತಾ ಇದಾವೆ. ಈ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ. ಕರೆಕ್ಟ್ ಸರ್. ಈಗ ಕರೆಕ್ಟ್, ನನ್ಗೆ ಗೊತ್ತಾಯ್ತು. ಅದನ್ನ ಭಾಳ ಸರಿ ಅದೇ ಆಗುತ್ತೆ. ಯಾಕೆ ಅಂತಂದ್ರೆ ಭಾಳಷ್ಟು ಸರಿ ಏನಾಗುತ್ತೆ ಅಂದ್ರೆ ತಂದೆ ಒಂದು ಜಾತಿಯನ್ನ ಬರ್ಸ್ಕೊಂಡಿರ್ತಾರೆ. ಈಗ ಸರ್ಟಿಫಿಕೇಟ್ ಕೊಡೋ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಅಂತ ಏಕೇನೋ ಎಡಿನೋ ಏನೋ ಕೊಟ್ಬಿಡ್ತಾರೆ. ಅಂಥದ್ದು ರೆಕ್ಟಿಫೈ ಆಗೋದರ ಜೊತೆಗೆ ಸರ್, ಜೊತೆಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಯಾವ ಉಪಜಾತಿಗಳು ಅತಿ ಹೆಚ್ಚು ಸರ್ಕಾರದ ಮೀಸಲಾತಿಯ ಪ್ರಯೋಜನ ಪಡೆದುಕೊಳ್ಳುತ್ತಿದೆ ಅನ್ನೋದರ ಕ್ಲಿಯರ್ ಮಾಹಿತಿ ಸರ್ಕಾರ ಸಂಗ್ರಹಿಸುತ್ತೆ. ಹೌದಾ? ಹೌದೌದೌದು. ಇದರಿಂದ ಯಾರಿಗೆ ಲಾಭ ಆಗುತ್ತೆ? ಯಾವ ಅವಕಾಶ ವಂಚಿತರಿದ್ದಾರೋ, ಯಾವ ಜನಾಂಗಕ್ಕೆ ಸಿಗಬೇಕಾಗಿತ್ತೋ ಮೀಸಲಾತಿ, ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಸಿಗುತ್ತೆ. ಬಟ್ ನಿಮ್ದೇ ಆದಂತ ಒಂದು ಹೋರಾಟ ಇತ್ತಲ್ಲ, ಅದನ್ನು ಹೇಳ್ಬಿಡಿ. ಮಾದಿಗ ಸಮುದಾಯದಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ. ನಮಗೆ ಒಂದು ಉದ್ಯೋಗ ಆಗಲಿ, ಒಂದು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸೀಟ್ ತಗೋಬೇಕಂದ್ರೆ ನಮ್ಮ ಜನಾಂಗಕ್ಕೆ ಅದು ಒಂದು ಗಗನ ಕುಸುಮವಾಗಿತ್ತು. ಈಗ ಸರ್ಕಾರ ಈ ಒಳ ಮೀಸಲಾತಿಯ ಸಮೀಕ್ಷೆ ಮಾಡಿದ ನಂತರ ಅವರ ಸಂಖ್ಯೆಯನ್ನ ಮತ್ತು ಅವರ ಹಿಂದುಳಿಕೆ, ಅವರ ಸಾಕ್ಷರತೆ, ಅವ್ರು ಹೊಂದಿರತಕ್ಕಂತ ಎಲ್ಲ ಈ ಆರ್ಥಿಕ ಸವಲತ್ತುಗಳು ಈ ಆಧಾರದ ಮೇಲೆ ಯಾರು ಹೆಚ್ಚು ಪಡೆದಿದ್ದಾರೆ. ಈಗ ಉದಾಹರಣೆಗೆ ಸರ್ಕಾರಿ ನೌಕರರು ಈ ಪ್ರೆಸೆಂಟ್ ಯಾವ್ಯಾವ ಜಾತಿಯವರು ಇದಾರೆ ಅನ್ನೋದನ್ನು ಕೂಡ ಸರ್ವೆ ಆಗುತ್ತೆ. ಏನಮ್ಮ, ಅದರಲ್ಲಿ ಎಷ್ಟು ಜನ ಇದಾರೆ ಅನ್ನೋದು ಕೂಡ ಇದು ಮಾಡ್ತಾರೆ. ಸರಿ. ಈಗ ಸರ್ ಕರೆಕ್ಟ್, ಈಗ ಎಲ್ಲ ಡಾಟಾ ಸಂಗ್ರಹ ಮಾಡ್ತಾರೆ. ಇವತ್ತಿಂದಲೇ ಶುರುವಾಗಿದೆ. ಹೌದು. ಸಂಗ್ರಹ ಮಾಡಿ ವಿಧಾನಸೌಧದ ಯಾವುದೋ ಒಂದು ಕೊಠಡಿ ತ್ರಿಜೋರಿಯಲ್ಲಿ ಭದ್ರವಾಗಿ ಲಾಕ್ ಮಾಡಿಬಿಟ್ಟು ಒಂದು 10 ವರ್ಷ ಹಂಗೆ ದಿನ ಬೆಳಗಾದ್ರೆ ಕರ್ಪೂರ ಹಚ್ಚಿ ಮಂಗಳಾರತಿ ಎತ್ತಿ ಮತ್ತೆ ಲಾಕ್ ಮಾಡಿ ಇರಿಸ್ತಿರೋ ಅಥವಾ ಜಾರಿಗೆ ತರ್ತಿರೋ? ಟೈಮ್ ಲಿಮಿಟ್ ಏನಾದ್ರೂ ಕೊಟ್ಟಿದಿರೋ? ನಿಮ್ಗೆ ಯಾವಾಗ ಆಗುತ್ತಾ ಅವಾಗ ಮಾಡಿ ಅಂತ ಬಿಟ್ಟಿದಿರೋ? ಈಗ ನಿಮಗೊಂದು ಗ್ಯಾರಂಟಿ ಕೊಡ್ತೀನಿ, ಗ್ಯಾರಂಟಿ ನ್ಯೂಸ್ಗೆ. ಅಕ್ಟೋಬರ್ 28ನೇ ತಾರೀಕು ಒಂದು ಸಚಿವ ಸಂಪುಟದ ಸಭೆ ನಡೆಯುತ್ತೆ. ಅವತ್ತೊಂದು ತೀರ್ಮಾನ ಮಾಡ್ತಾರೆ, ಒಳ ಮೀಸಲಾತಿ ಜಾರಿ ಆಗೋವರೆಗೂ ರಾಜ್ಯ ಸರ್ಕಾರ ತನ್ನ ಎಲ್ಲಾ ಇಲಾಖೆ ಹುದ್ದೆಗಳನ್ನ ಯಾವ ತುಂಬಬಾರದು, ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಸ್ಥಗಿತಗೊಳಿಸಿದ್ದಾರೆ. ಗೊತ್ತಾಯ್ತೇನಮ್ಮ? ಇದು ಜೂನ್ ತಿಂಗಳಲ್ಲೇ ಬರುತ್ತೆ. ಹಂಗೆಲ್ಲ ತಗೊಂಡೋಗ್ಬಿಟ್ಟು ಎಲ್ಲೇ ಸ್ಟೋರ್ ಗೀರ್ ಮಾಡೋ ಅಂತದ್ದಲ್ಲ ಇದು. ಸುಪ್ರೀಂ ಕೋರ್ಟ್ ಆದೇಶ. ಮತ್ತೆ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಕಾಂಗ್ರೆಸ್ನವರು, ಅದು ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ, ಅವರು ಎಷ್ಟು ಬೇಗನೋ ಅಷ್ಟು ಬೇಗ ನಾನು ಇದನ್ನ ಜಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಈಗೇನು ನಮ್ಮ ಆಯೋಗದ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿದಾರಲ್ಲ, ನಾಗಮೋಹನ್ ದಾಸ್ ಅವರು
ಬಹಳ ಸ್ಪೀಡಾಗಿ ಮಾಡ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ನಮಗೆ ಒಳ ಮೀಸಲಾತಿ ಲಭ್ಯವಾಗುತ್ತೆ. ಇದರಲ್ಲಿ ಯಾವುದೇ ಹೌದಾ ರೀತಿ ಸರ್? ಅನುಮಾನ ಇಟ್ಕೊಳ್ಳೋದು ಬೇಡ. ಆಲ್ ರೈಟ್. ಓಕೆ ಸರ್, ತಮ್ಮ ಸಮುದಾಯದ ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ತಾವು ಏನಾದರೂ ಅವರಿಗೆ ಏನಾದರೂ ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಅಮ್ಮ, ನಾನು ಒಂದು ಸಮಾಜದಲ್ಲ, 101 ಜಾತಿ ಸಮುದಾಯಗಳಿಗೆ ನಾನು ವಿನಂತಿ ಮಾಡೋದೇನಂದ್ರೆ, ನೀವು ಎಲ್ಲೆಲ್ಲಿದ್ದೀರೋ ಹೊರಗಡೆಗೆ ಎಲ್ಲಾದ್ರೂ ಇದ್ರು ಎಲ್ಲೆಲ್ಲಿದ್ದೀರೋ ತಕ್ಷಣವೇ ನಿಮ್ಮ ಊರಿಗೆ ಬಂದು ಈ ಸಮೀಕ್ಷೆದಾರರ ಹತ್ರ ನಿಮ್ಮ ಮಾಹಿತಿಯನ್ನ ನೀಡಿ, ನಿಮ್ಮ ಹಿಂದುಳಿಕೆಯನ್ನ ಇದನ್ನ ಮಾಡಿ, ಆಮೇಲೆ ನಿಮ್ಮ ಜನಸಂಖ್ಯೆಯನ್ನ ಬರ್ಕೊಳ್ರಿ. ಅದು ಬಹಳ ಇಂಪಾರ್ಟೆಂಟ್. 30 ವರ್ಷ ಇದು ಹೋರಾಟ ನಡೆದಿರೋದು ಮುಖ್ಯ ಅಲ್ಲ. ಈಗೇನು 5ರಿಂದ 23 ಅಭಿಯಾನ ನಡೀತಾ ಇದೆಯಲ್ಲ ಸಮೀಕ್ಷೆ, ಇದು ಬಹಳ ಮುಖ್ಯ. ಈ ಮುಖ್ಯವಾದಂತ ಕಾರ್ಯದ ನಿಮ್ ಕೆಲಸ, ಬಗ್ಸಿ, ಮದುವೆ ಕಾರ್ಯ ಎಲ್ಲವನ್ನು ಕೂಡ ಬದಿಗೊತ್ತಿ ನೀವೆಲ್ಲರೂ ಭಾಗವಹಿಸಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಸವಲತ್ತನ್ನ ಪಡೆದು ನಿಖರವಾಗಿ ನಿರ್ದಿಷ್ಟವಾದಂತ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಆ ಪ್ರಮಾಣದಲ್ಲಿ ಮೀಸಲಾತಿ ಪಡೆಯಲಿಕ್ಕೆ ನಿಮ್ಮೆಲ್ಲರನ್ನು ಕೂಡ, ನಿಮ್ಮ ಮಕ್ಕಳು ಇವತ್ತು ಹುಟ್ಟಿದ್ದ ಮಗನು ಕೂಡ ಸೇರಿಸಬಹುದು. ಅಮ್ಮ ಕೇಳಿಸ್ತಾ ಇಲ್ಲಲ್ಲ? ಕೇಳಿಸ್ತಾ ಇದೆಯಾ? ಇವತ್ತು ಹುಟ್ಟಿದ ಮಗು ಕೂಡ ಅದರಲ್ಲಿ ಎಂಟ್ರಿ ಆಗ್ಬೇಕು. ಗೊತ್ತಾಯ್ತರ? ಯಾವುದೇ ಒಬ್ಬರು ಕೂಡ, ಯಾವುದೇ 101 ಜಾತಿಯಲ್ಲಿ ಒಬ್ಬ ಮನುಷ್ಯನು ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರಗುಳಿಬಾರದು. ಎಲ್ಲರೂ ಬನ್ನಿ, ಭಾಗವಹಿಸಿ, ನಿಮ್ಮ ಜನಸಂಖ್ಯೆಯನ್ನ ನೋಂದಾಯಿಸಿಕೊಳ್ಳಿ. ನಿಮ್ಮ ಪ್ರಮಾಣದ ಮೇಲೆ, ನಿಮ್ಮ ಹಿಂದುಳಿಕೆ ಆಧಾರದ ಮೇಲೆ, ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ವಿಂಗಡಣೆ ಆಗುತ್ತೆ. ಆಮೇಲೆ ಎಲ್ಲರೂ ಕೂಡ ಇದನ್ನ ಸುಖವಾಗಿ ಹಂಚಿಕೊಂಡು ತಿನ್ಬಹುದು, ಹಂಚಿಕೊಂಡು ಊಟ ಮಾಡಬಹುದು, ಹಂಚಿಕೊಂಡು ಮೀಸಲಾತಿಯನ್ನ ಪಡಿಬಹುದು. ಆಲ್ ರೈಟ್. ಅದೇ ಅಲ್ಲ ಸರ್, ಒಂದೇ ಕಲ್ಲಿಗೆ ಎರಡೇಟು ನೋಡಿ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಒಂದೇ ಕಲ್ಲಿಗೆ ಎರಡೇಟು. ಜನಗಣತಿನ ಒಪ್ಕೊಳ್ತಾ ಇಲ್ಲ, ಸಾರಿ ಜಾತಿ ಗಣತಿನ ಇವರು ಒಪ್ಕೊಳ್ತಾ ಇಲ್ಲ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯ ಜನ ಇದ್ದಾರೆ ಅಂತ ಹೇಳಿದ್ರೆ, ಲಿಂಗಾಯತರು ಒಕ್ಕಲಿಗರು ಇಲ್ಲ, ಲಿಂಗಾಯತರು ನಾವೇ ಜಾಸ್ತಿ ಇರೋದು, ಅದು ಹೆಂಗ್ ಕಡಿಮೆ ಆಗ್ಬಿಟ್ವಿ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ. ಈ ಜಾತಿ ಗಣತಿ ಒಣ ಮೀಸಲಾತಿಯ ನೆಪದಲ್ಲಿ ಕರೆಕ್ಟ್ ಆಕ್ಚುಯಲ್ ನಂಬರ್ಸ್ ಅನ್ನ ಹೊರಗಡೆ ಬಿಡ್ತೀರಿ ಅಂದಂಗ ಆಯ್ತು. ಹೌದಮ್ಮ, ಹೌದು, ಗ್ಯಾರಂಟಿ. ಅದ್ರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರನು ಕೂಡ ಈ ಇದು ಜಾತಿ ಗಣತಿನೂ ಗಣತಿ ಮತ್ತು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದಲ್ಲ, ಅದಕ್ಕೂ ಹೆಲ್ಪ್ ಆಯ್ತು ಬಿಡಿ. ಅದು ಕೂಡ ಮುಂದೆ ಇದು ಸಹಾಯ ಆಗುತ್ತೆ, ಅದು ಸಹಾಯ ಆಗುತ್ತೆ. ಎಸ್ ಸರ್. ಅಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಸರ್, ತಮ್ಮದು ಕ್ರಮ ಸಂಖ್ಯೆ ಎಷ್ಟು ಸರ್? ಆದಿ ಕರ್ನಾಟಕ 061 61 ಮಾದಿಗ ಥ್ಯಾಂಕ್ ಯು. 61 ಮಾದಿಗ ಎಮ್ಮೆಯಿಂದ ಹೇಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಳ ಮೀಸಲಾತಿಗೆ ಸಮಸ್ಯೆ ಇರೋದೇ ನೋಡಿ ಇಲ್ಲಿ ಈ 30 ಜಿಲ್ಲೆಯಲ್ಲಿ 8ರಿಂದ 9 ಜಿಲ್ಲೆ ಸಮಸ್ಯೆ. ಈಗ ಏನು ನಮ್ಮ ನಾಯಕರಾದ ಆಂಜನೇಯ ಅವರ ಹತ್ರ ಅದೇ ಪ್ರಶ್ನೆ. ಈಗ ಅವ್ರು ಏನು ಹೇಳಿದ್ರು, ಆದಿ ಕರ್ನಾಟಕ ಅಂತ ಹೇಳಿದ್ರು. ಸೊ ಇಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರರೆಲ್ಲ ಒಲಿಯರು ಆದಿ ಕರ್ನಾಟಕ ಅಂತ ಬರ್ಸ್ತಾರೆ. ಈ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು ಈ 5-6 ಜನ ಮಾದಿಗರು ಆದಿ ಕರ್ನಾಟಕ ಅಂತ ಬರ್ಸ್ತಾರೆ. ಉದಾಹರಣೆಗೆ KH ಮುನಿಯಪ್ಪನವ್ರದ್ದು ಶಿಡ್ಲಘಟ್ಟ, ಅವರು ಆದಿ ಕರ್ನಾಟಕ ಅಂತ ಸರ್ಟಿಫಿಕೇಟ್ ಇದೆ. ಅವ್ರ ಹೆಂಗಸರು ಕೋಲಾರು, ಅವ್ರದ್ದು ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಇದೆ. ಪರಮೇಶ್ವರ್ ಅವರು ಆದಿ ದ್ರಾವಿಡ ಅಂತಿದೆ. ಈ ಸಮಸ್ಯೆ 8ರಿಂದ 9 ಜಿಲ್ಲೆ ಈ ಇದಾಗುತ್ತೆ. ನೋಡಿ ನೋಡಿ ದೇವರಾಜ್ ಸರ್ ಒಂದು ಕಮೆಂಟ್ ಮಾಡಿಲ್ಲ, ನೀವು ಅವ್ರಿಗೆ ಬಿಟ್ಕೊಡಿ. ಸರ್, ಈಗ ಎಡಗೈ ಮತ್ತು ಬಲಗೈ ಸಮುದಾಯದವರು ಮುಖಾಮುಖಿ ಇರುವ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವ ರೀತಿಯಲ್ಲಿ ಚರ್ಚೆಯ ಅಗತ್ಯತೆ ಇದೆ. ಖಂಡಿತ. ಯಾಕಂದರೆ ಇದು ಮೊದಲು ನಾವು ಸಮಾಜದ ಸ್ವಾಸ್ಥ್ಯವನ್ನು ಯಾವುದೇ ಕಾರಣಕ್ಕೂ ನನ್ನ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ ಹಾಳು ಮಾಡುವಂಥದ್ದು ಆಗಬಾರ್ದು. ನನಗೊಂದು ಬದ್ಧತೆ ಇರಬೇಕು. ಯಾಕೆ ಈ ಮಾತನ್ನು ಒತ್ತಿ ಹೇಳ್ತೀನಿ ಅಂತಂದರೆ, 2004-05 ಆದಂಥ ಒಂದು ಸದಾಶಿವ ಆಯೋಗವನ್ನು ಎಷ್ಟು ವರ್ಷಗಳ ಕಾಲ ನಾವು ಇವತ್ತಿನ ದಿವಸ ಕಾಯೋ ರೀತಿ ಮಾಡಿದ್ವಿ. ಅವತ್ತೊಂದು ದಿವಸ ನಮಗೆ ಯಾವ ಡೇಟಾ ಇತ್ತು ಅವತ್ತು?
ನಮಗೇನಾಗುತ್ತೆ 2005 ಆದ ನಂತರ 11ರಲ್ಲಿ ನಮ್ಗೆ ಎಂಪಿರಿಕಲ್ ಡಾಟಾ ಇರುತ್ತೆ. ನಮ್ಮ ದೇಶನೇ ಅವತ್ತೊಂದು ದಿವಸ ಜಾತಿ ಗಣತಿ ಮಾಡಿರುತ್ತೆ. SC/ST ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡಾಟಾ ಕೊಟ್ಟಿರ್ತಾರೆ. 12ರಲ್ಲಿ ವರದಿ ಸಬ್ಮಿಟ್ ಮಾಡ್ತಾರೆ. 13ರಲ್ಲಿ ಅಪ್ಪಿತಪ್ಪಿ 13ರಿಂದ 18ರವರೆಗೂ ಇವರ ಕಾಂಗ್ರೆಸ್ ಸರ್ಕಾರ ಅದನ್ನು ಕೆಳಗಡೆ ಹಾಕೊಂಡು ಕುಳಿತುಕೋತಾರೆ ಹೊರತು ಅಪ್ಪಿತಪ್ಪಿ ಅದ್ರ ಬಗ್ಗೆ ನೋಡ್ಲಿಕ್ಕೆ ಹೋಗಲ್ಲ. ಬದ್ಧತೆ ಇತ್ತ ಅವತ್ತು ಸುಗ್ರೀವಾಜ್ಞೆ ತಂದು ನೀವು ಇಂಪ್ಲಿಮೆಂಟ್ ಮಾಡಿದರೆ ತಪ್ಪು ಒಪ್ಪುಗಳಿದ್ರೆ ಮತ್ತೆ ಸರಿಪಡಿಸ್ಕೋಬೋದಾಯ್ತು ಮುಂದಿನ ಸಲಿಗೆ. ಇವರಿಗೆ ಹೇಳ್ತಾರಲ್ಲ ಇವತ್ತು 4-5 ಜಿಲ್ಲೆಗಳ ಸಮಸ್ಯೆ ಇದೆ ಅಂತ, ಆ ಸಮಸ್ಯೆಗಳನ್ನು ಮುಂದಿನ ಆರ್ಡರ್ಗಳನ್ನು ಸರಿಪಡಿಸಬಹುದಾಗಿತ್ತು. ಒಂದೇ ಒಂದು ಸಲ ನೀವು ಸದಾಶಿವ ಆಯೋಗವನ್ನು ರಚನೆ ಮಾಡಿದ ಮೇಲೆ, ವರದಿ ಕೊಟ್ಟ ಮೇಲೆ ಅದನ್ನು ನೀವು ಅಂಗೀಕಾರ ಮಾಡಿ ಸುಗ್ರೀವಾಜ್ಞೆ ತಂದು ಜಾರಿಗೊಳಿಸ್ಬಿಟ್ಟಿದ್ರೆ ಖಂಡಿತವಾಗಿ ನಿಮಗೆ ನಾವೆಲ್ಲರೂ ಸಹ ಸೇರಿ ಜೈ ಅಂತಿದ್ವಿ. ದೊಡ್ಡ ಹೋರಾಟ 35 ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥದ್ದು. ಅದು ನಾನು ಖಂಡಿತವಾಗಿಯೂ ಇವರನ್ನ ಅಂತದ್ದಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಉಳಿಸ್ಕೊಂಡು ಇವತ್ತಿನ ದಿವಸ ನಾನು ಈ ನಾಡನ್ನು ಕಟ್ಟಬೇಕಾಗತ್ತೆ. ಈಗ ಅಲ್ಲಿ ಬದ್ಧತೆ ಇರಲಿಲ್ಲ ಅಂತಕ್ಕಂಥದ್ದು, ಕಾಂಗ್ರೆಸ್ಗೆ ಬದ್ಧತೆ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ತದನಂತರ ಏನಾಗುತ್ತೆ, ಇವತ್ತು 2011ರ ಡಾಟಾವನ್ನು ಇವರು ಪ್ರಶ್ನೆ ಮಾಡ್ತಾರೆ. ಈಗೇನಾಗುತ್ತೆ, ಇದೇ ಸರ್ಕಾರ 160 ಕೋಟಿ ಖರ್ಚು ಮಾಡಿ ಇವತ್ತು ಶ್ರೀಯುತ ಕಾಂತರಾಜ್ ವರದಿಯನ್ನು ತಯಾರು ಮಾಡ್ತಾರೆ. ಅವರು ಶೈಕ್ಷಣಿಕ, ಸಾಮಾಜಿಕ ಮತ್ತು ರಾಜಕೀಯ ಈ ಥರ ಎಲ್ಲ ಆಧಾರಗಳ ಮೇಲೆ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಕಾಂತರಾಜ್ ಆಯೋಗಕ್ಕೆ ಯಾಕೆ ಕೊಡಲಿಲ್ಲ ನೀವು? ಅಲ್ಲೇ ಸರಿ ಮಾಡ್ಬೋದಾಯ್ತಲ್ಲ. ಇವ್ರಿಗೆ ಬದ್ಧತೆ ಇದ್ರೆ ಕಾಂತರಾಜ್ ಆಯೋಗದಲ್ಲೇ ಈ ರೀತಿಯನ್ನು ಮಾಡಿ ನಮ್ಮ ಮುಂದೆ ಸದಾಶಿವ ಆಯೋಗ ಇದೆ. ಈಗ ಏನು ಎಂಪಿರಿಕಲ್ ಡಾಟಾಗೆ ಮುಂದಾಗಿದೆ, ಇದು ಬದ್ಧತೆ ಅಂತ ಅಲ್ಲ, ಖಂಡಿತ ಇಲ್ಲಮ್ಮ. ಯಾಕೆ ಅಂತ ಸುಪ್ರೀಂ ಕೋರ್ಟ್ಗೆ ಅವ್ರು ಹೇಳ್ಬೋದಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು. 2011 ಡಾಟಾ ಇದೆ, ಕಾಂತರಾಜ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಡಾಟಾ ಇದೆ. ಕಾಂತರಾಜ್ ಕೊಟ್ಟಿರ್ತಕ್ಕಂಥದ್ದು ವೈಜ್ಞಾನಿಕನ ಅವೈಜ್ಞಾನಿಕ. ದೇವರಾಜ್ ಸರ್, ಅಲ್ಲ ಸರ್, 2011 ಡಾಟಾ ಇದೆ, ಕಾಂತರಾಜ್ ಡಾಟಾ ಇದೆ ಅಂತ ಹೇಳಿದ್ರೆ ನೀವು ಹೌದೌದು ಅಂತ ಒಪ್ಕೋತೀರಾ? ನಾನು 108 ಪ್ರಶ್ನೆಗಳಿವೆ ಕಾಂತರಾಜ್ ಆಯೋಗದ ವರದಿಗೆ, ಅದನ್ನೇ ಒಪ್ಪಿಕೊಂಡು ಇವರು ಒಳ ಮೀಸಲಾತಿ ಟೆಕ್ನಿಕಲ್ ಪಾಯಿಂಟ್ ನೋಡಬೇಕು. ಏನು 2011ರಲ್ಲಿ ನಿಮಗೆ ನ್ಯಾಷನಲ್ ಡಾಟಾ ಸಿಗುತ್ತೆ, 2012ರಲ್ಲಿ ವರದಿ ಬರುತ್ತೆ. ಕೇವಲ 1 ವರ್ಷ ಮಾತ್ರ ವ್ಯತ್ಯಾಸ ಇರುತ್ತೆ. ಯಾಕೆ ಅವತ್ತು ಬದ್ಧತೆ ತೋರಿಸಿಲ್ಲ ನೀವು? ಅದು ಬೇಡ, ಈಗ ಬಂದ್ಬೇಡ. ಕಾಂತರಾಜ್ ಕಮಿಷನ್ ಕೊಟ್ಟಂತ ಡಾಟಾ ನೀವು ವೈಜ್ಞಾನಿಕ ಅಂತ ಸರ್ಕಾರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳಿದ್ರಲ್ಲ. ಇವತ್ತು ಶ್ರೀಯುತ ಸನ್ಮಾನ್ಯ ಸಚಿವರಾದಂಥ ಮಹದೇವಪ್ಪನವ್ರು ಹೇಳ್ತಾವ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಲಿಕ್ಕೆ ಆಗಲ್ಲ ಅಂತ, ಪರಿಗಣನೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅಂದ್ರೆ 150 ಕೋಟಿ ಒಳ ಮೀಸಲಾತಿಗೆ ಇದೇ ಎಂಪಿರಿಕಲ್ ಡಾಟಾ ಅಂತ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ. ಹೀಗಾಗಿ ಈಗ ಪ್ರತ್ಯೇಕ ಒಳ ಮೀಸಲಾತಿ 2012ರಿಂದ 18ರವರೆಗೂ ಈ ಸಮಸ್ಯೆ ಗೊತ್ತಿರ್ಲಿಲ್ವಾ? ಕಾಂತರಾಜ್ ಕಮಿಷನ್ ಹೇಳಬೇಕಾಗಿತ್ತು. ಇದನ್ನು ಸಹ ನೀವು ಮಾಡಿ ಅಂತ 160 ಕೋಟಿ ಖರ್ಚು ಮಾಡಿದವರು ಅವತ್ತೇ ಹೇಳ್ಬೋದಾಗಿತ್ತಲ್ವಾ? ಇದನ್ನು ಸೇರಿ ಮಾಡಿ ನೀವು ಇವತ್ತಿನ ದಿವಸ ಸದಾಶಿವ ಆಯೋಗದವರು ಇಂಥ ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ 4,000 ಇವತ್ತು ಅಹವಾಲು ಬರುತ್ತೆ. ಯಾವುದ್ರು ಸದಾಶಿವ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ, ಶ್ರೀಯುತ ಮಾಧುಸ್ವಾಮಿಯವರ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ 4,800 ಅಹವಾಲುಗಳು ವಿವಿಧ ಸಂಘಟನೆಗಳಿಂದ ಸಬ್ಮಿಟ್ ಮಾಡ್ತಾರೆ. ಶ್ರೀಯುತ ರಮೇಶ್ ಅವರು ಇಲ್ಲೇ ಕುಳಿತಿದ್ದಾರೆ ಕೇಳಿ. ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಅಂಶಗಳನ್ನ ಶ್ರೀಯುತ ಕಾಂತರಾಜ್ ಅವರ ವರದಿಯಲ್ಲಿ ಸೇರಿಸಿ ಒಂದೇ ಸಲ ಕೊಟ್ಬಿಡಿ ಅಂತ ಯಾಕೆ ಹೇಳಲಿಲ್ಲ? ಬದ್ಧತೆ ಇದ್ರೆ ಅಲ್ಲಲ್ಲ, ಕಂಪ್ಲೀಟ್ ಮಾಡ್ತೀನಿ ಪ್ಲೀಸ್ ಕಂಪ್ಲೀಟ್. ಅಲ್ಲೇನಾಗುತ್ತೆ ಇವರಿಗೆ ಬದ್ಧತೆ ಅದಲ್ಲ, ಇವರ ರಾಜಕೀಯ ಆಟಕ್ಕೆ ಟೈಮ್ ಅನ್ನೋದನ್ನು ಒತ್ತಿ ಹೇಳ್ತಿದ್ರಿ. ಯಾವ ಸಂದರ್ಭದಲ್ಲಿ ಏನನ್ನ ಬಿಡುಗಡೆ ಮಾಡಿ ನಾನು ರಾಜಕೀಯ ಲಾಭವನ್ನು ಪಡಿಬೇಕು ಅನ್ನೋ ದುರುದ್ದೇಶ ಇದೆಯಲ್ಲ, ಅದನ್ನು ನಾವು ಪ್ರಶ್ನೆ ಮಾಡ್ತಿದೀವಿ. ನಾವು ಬೇರೆ ಏನು ಪ್ರಶ್ನೆ ಮಾಡ್ತಿದ್ದಿಲ್ಲ. ಕೇಸ್ ಅನ್ನೋದಾದ್ರೆ ಸರ್, ಕೇಂದ್ರ ಸರ್ಕಾರ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಹೇಗೆ ಪಾಕಿಸ್ತಾನಕ್ಕೆ ಉತ್ತರ ಕೊಡುತ್ತದೆ ಎಂದು ಚರ್ಚೆ ನಡೆಸಿ ಹೊರಬಂದು ಅದರ ಬಗ್ಗೆ ಉತ್ತರ ಕೊಡ್ತಾರೆ ಅಂದರೆ ಜಾತಿ ಗಣತಿಯನ್ನ ಪ್ರಕಟಿಸಿದ್ದು ಕರೆಕ್ಟ್ ಟೈಮಿಂಗ್ ಅನ್ನೋದಾದ್ರೆ ಇದು ಕರೆಕ್ಟ್ ಟೈಮಿಂಗ್, ಅದು ತಪ್ಪು ಟೈಮಿಂಗ್ ಅನ್ನೋದಾದ್ರೆ ಸರ್ ಇದು ತಪ್ಪು ಟೈಮಿಂಗ್. ಯು ಡಿಸೈಡ್ ಯಾವುದು ಕರೆಕ್ಟ್ ಟೈಮಿಂಗ್. ಇಲ್ಲೇನಾಗುತ್ತೆ, ಕಾಂಗ್ರೆಸ್ ಆಡಳಿತ ನಡೆಸಿರ್ತಕ್ಕಂಥ ಸರ್ಕಾರಗಳು ಎಲ್ಲೆಲ್ಲಿವೆ ನಮ್ಮ ದೇಶದಲ್ಲಿ, ಅಲ್ಲೆಲ್ಲ ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೊಟ್ಟಿರ್ತಕ್ಕಂಥ ವರದಿಗಳು ಗೊಂದಲಮಯವಾಗಿದೆ.